ಇಂದು ಹೆಚ್ಚಿನ ಜನರನ್ನ ಬಲಿ ಪಡೆಯುತ್ತಿರುವ ಡೇಂಜರಸ್ ಕಾಯಿಲೆ ಅಂದ್ರೆ ಅದು ಹೃದಯಾಘಾತ. ಆದ್ರೆ ಈ ಅಪಾಯಕಾರಿ ಹೃದಯಾಘಾತ ಪುಟ್ಟ ಮಕ್ಕಳನ್ನ ಬಲಿ ತೆಗೆದುಕೊಳ್ತಾ ಇದೆ. ಇತ್ತೀಚೆಗೆ ಮಕ್ಕಳಿಗೂ ಹೃದಯಾಘಾತ ಸಂಭವಿಸ್ತಾ ಇರೋದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಹೃದಯಾಘಾತದ ಸಾಧ್ಯತೆ ಹಾಗೂ ಮುನ್ನೆಚ್ಚರಿಕೆಯ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಮಕ್ಕಳಲ್ಲೂ ಹೃದಯಾಘಾತ ಸಂಭವಿಸಬಹುದೇ? ಮಕ್ಕಳನ್ನು ಬಿಡದ ಹಾರ್ಟ್ ಅಟ್ಯಾಕ್ ಭೂತ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನೋದು ಸಾಮಾನ್ಯವಾಗಿ ಬಿಟ್ಟಿದೆ. ಅದರಲ್ಲೂ 25ರಿಂದ 40 ವರ್ಷ ಒಳಗಿನ ಯುವಕರೇ ಇದಕ್ಕೆ ಬಲಿಯಾಗ್ತಿರೋದು ಇನ್ನಷ್ಟು ಆತಂಕ ಸೃಷ್ಟಿಸಿದೆ. ಕಳೆದ 10 ವರ್ಷಗಳ ಹಿಂದೆ ಯುವಕರು ಈ ರೀತಿ ಹೃದಯಾಘಾತಕ್ಕೆ ಒಳಗಾಗಬಹುದು ಅನ್ನೋ ಸಣ್ಣ ಊಹೆಯೂ ಇರಲಿಲ್ಲ. ಆದ್ರೆ ಇಂದು ಯುವಕರೇ ಇದಕ್ಕೆ ಬಲಿಯಾಗ್ತಿದ್ದಾರೆ. ಭವಿಷ್ಯದಲ್ಲಿ ಇಂದಿನ ಮಕ್ಕಳು ಸಹ ಹೃದಯಾಘಾತಕ್ಕೆ ಒಳಗಾಗಬಹುದೇ ಅನ್ನೋ ಆತಂಕ ಮನೆ ಮಾಡಿದೆ. ಹೌದು, ಇಂದು ಯುವಕರು ಹೃದಯಾಘಾತಕ್ಕೆ ಒಳಗಾಗಲು ಪ್ರಮುಖ ಕಾರಣವೇ ಬದಲಾದ ಜೀವನ ಶೈಲಿ, ಆಹಾರ ಕ್ರಮ. ಈಗಿನ ಮಕ್ಕಳು ಸಣ್ಣ ವಯಸ್ಸಿನಲ್ಲಿಯೇ ಜಂಕ್ ಫುಡ್, ಬೇಕರಿ ಫುಡ್ ಸೇರಿದಂತೆ ಅನೇಕ ಅನಾರೋಗ್ಯಕರ ಆಹಾರ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದಾರೆ. ಇದು ಭವಿಷ್ಯದಲ್ಲಿ ಹೆಚ್ಚು ಅಪಾಯ ತಂದೊಡ್ಡಬಹುದು. ಮಕ್ಕಳಲ್ಲೂ ಹೃದಯಾಘಾತ ಸಂಭವಿಸಬಹುದೇ? ಹೌದು, ಇತ್ತೀಚಿನ ಬೆಳವಣಿಗೆ ಗಮನಿಸಿದ್ರೆ ಭವಿಷ್ಯದಲ್ಲಿ ಮಕ್ಕಳಲ್ಲೂ ಹೃದಯಾಘಾತ ಸಂಭವಿಸುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಪ್ರಸ್ತುತ 10 ವರ್ಷ ಒಳಗಿನ ಮಕ್ಕಳಲ್ಲಿ ವಿರಳಾತಿ ವಿರಳ ಹೃದಯಾಘಾತದಂತಹ ಪ್ರಕರಣ ನೋಡ್ತಿದ್ದೇವೆ. ಅದು ಚಿಕ್ಕ ವಯಸ್ಸಿನಲ್ಲಿಯೇ ಅತಿಯಾದ ಒಬೆಸಿಟಿ, ಡಯಾಬಿಟಿಸ್ನಂತಹ ಸಮಸ್ಯೆ ಇರೋ ಮಕ್ಕಳಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಒಬೆಸಿಟಿ, ಸ್ಥೂಲಕಾಯ ಸಮಸ್ಯೆ ಸಾಮಾನ್ಯವಾಗಿಬಿಟ್ಟಿದೆ. ಸಣ್ಣ ಮಕ್ಕಳು ವಯಸ್ಸಿಗೂ ಮೀರಿದ ತೂಕವನ್ನು ಹೊಂದಿದ್ದಾರೆ. ಜೊತೆಗೆ ಅನಾರೋಗ್ಯಕರ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯನ್ನು ರೂಢಿಸಿಕೊಂಡಿದ್ದಾರೆ. ಮೊಬೈಲ್, ಇಂಟರ್ನೆಟ್ ಬಂದ ಬಳಿಕ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಗೇಮ್ಗಳಿಗೆ ಅಡಿಕ್ಟ್ ಆಗಿರೋ ಕಾರಣ ದೈಹಿಕ ಚಟುವಟಿಕೆಯಂತಹ ಆಟಗಳಿಗೆ ಆಸಕ್ತಿ ತೋರಿಸ್ತಿಲ್ಲ. ಈ ಎಲ್ಲದರ ಪರಿಣಾಮ ಮಕ್ಕಳ ದೈಹಿಕ ಬೆಳವಣಿಗೆಗೆ ಏರುಪೇರಾಗೋ ಸಾಧ್ಯತೆ ಇದೆ. ದೇಹದಲ್ಲಿ ಬೊಜ್ಜು, ಒಬೆಸಿಟಿ ಹೆಚ್ಚಾದಷ್ಟು ಹೃದಯದಲ್ಲಿ ರಕ್ತ ಸಂಚಲನ ಸರಾಗವಾಗಿ ನಡೆಯುವುದಿಲ್ಲ. ಹೃದಯದ ರಕ್ತನಾಳಗಳಲ್ಲಿಯೂ ಸಹ ಬೊಜ್ಜು ತುಂಬಿಕೊಂಡು ಹೃದಯ ಸ್ತಂಭನ ಉಂಟಾಗಬಹುದು. ಇನ್ನೂ ಕೆಲವು ಪ್ರಕರಣಗಳಲ್ಲಿ ವ್ಯಕ್ತಿ ಎಷ್ಟೇ ಆರೋಗ್ಯವಾಗಿದ್ರೂ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಇತಿಹಾಸ ಹೊಂದಿದ್ರೆ ಅವರಲ್ಲಿಯೂ ಸಹ ಹೃದಯಾಘಾತ ಸಂಭವಿಸುವ ಸಾಧ್ಯತೆ ಇದೆ. ಇದು ಮಕ್ಕಳಿಗೂ ಕೂಡ ಅನ್ವಯವಾಗಲಿದೆ. ಆದ್ರೆ ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯಕರ ಜೀವನ ಶೈಲಿ, ವ್ಯಾಯಾಮದಂತಹ ಅಭ್ಯಾಸ ಹೊಂದಿದ್ರೆ ಅವರಲ್ಲಿ ಹೃದಯಾಘಾತದ ರಿಸ್ಕ್ ಕಡಿಮೆ ಇರಲಿದೆ. ಆದಾಗ್ಯೂ 25 ವರ್ಷದ ಬಳಿಕ ತಪ್ಪದೆ ವರ್ಷಕ್ಕೊಮ್ಮೆ ಹೃದಯದ ಚೆಕಪ್ ಮಾಡಿಸಿಕೊಳ್ಳೋದು ಅಗತ್ಯ. ವರ್ಷಕ್ಕೊಮ್ಮೆ ಹೆಲ್ತ್ ಚೆಕಪ್ ಡೇ ಆಚರಿಸಿ. ಎಸ್, ಇಂದಿನ ಮಕ್ಕಳು ಹೃದಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಇಂದಿನಿಂದಲೇ ಹೃದಯದ ಸಮಸ್ಯೆ ಬಗ್ಗೆ ಕಡ್ಡಾಯವಾಗಿ ಅರಿತಿರಬೇಕು. ಹೃದಯಾಘಾತವಾದ ಲಕ್ಷಣಗಳು ಯಾರಿಗೆ ಈ ರಿಸ್ಕ್ ಹೆಚ್ಚು ಇರಲಿದೆ, ಹೃದಯಾಘಾತವಾದಾಗ ಪ್ರಥಮ ಚಿಕಿತ್ಸೆ ಏನು ಇತ್ಯಾದಿ ಮಾಹಿತಿಯನ್ನ ತಪ್ಪದೆ ತಿಳಿದುಕೊಂಡಿರಬೇಕು. ಇದು ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಆರೋಗ್ಯ ಕಾಪಾಡುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರಲಿದೆ. ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತೆ ಪ್ರತಿ ವರ್ಷ ಹೆಲ್ತ್ ಚೆಕಪ್ ದಿನವನ್ನಾಗಿ ಆಚರಿಸಿಕೊಳ್ಬೇಕು. ಆ ದಿನ ಸಂಪೂರ್ಣ ತಮ್ಮ ದೇಹದ ಚೆಕಪ್ ಮಾಡಿಸಿಕೊಳ್ಳೋದು ಅಭ್ಯಾಸವಾಗಬೇಕು. ಇಂದಿನ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಒತ್ತಡ ಬದುಕಿನ ಭಾಗವಾಗಿ ಹೋಗಿದೆ. ಓದುವುದು, ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಸೇರಿದಂತೆ ಪೋಷಕರ ಅತಿಯಾದ ನಿರೀಕ್ಷೆಯಿಂದ ಮಕ್ಕಳು ಒತ್ತಡದ ಜೀವನ ಅನುಭವಿಸುತ್ತಿದ್ದಾರೆ. ಇದು ಅವರ ಹೃದಯದ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು. ಜೊತೆಗೆ ಮಕ್ಕಳಿಗೆ ಇಂದಿನಿಂದಲೇ ಪೋಷಕರು ಆರೋಗ್ಯಕರ ಆಹಾರ ಸೇವನೆಗೆ ಪ್ರೋತ್ಸಾಹಿಸಬೇಕು. ಚಾಕೊಲೇಟ್, ಐಸ್ ಕ್ರೀಮ್, ಪಿಜ್ಜಾ, ಬರ್ಗರ್, ಎಣ್ಣೆಯಲ್ಲಿ ಕರಿದ ಆಹಾರ, ಸಂಸ್ಕರಿಸಿದ ಆಹಾರ ಇವುಗಳ ಸೇವನೆ ಬಗ್ಗೆ ಜಾಗೃತಿ ಮೂಡಿಸಿ. ಸೊಪ್ಪು, ತರಕಾರಿ, ಹಣ್ಣು ಇಂತಹ ಆಹಾರ ಸೇವನೆ ಬಗ್ಗೆ ಅರಿವು ಮೂಡಿಸಿ. ಅಷ್ಟೇ ಅಲ್ಲ, ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಿ. ಮಗುವು ತನ್ನ ವಯಸ್ಸಿಗಿಂತ ಮಿತಿ ಮೀರಿದ ದೇಹದ ತೂಕ ಹೊಂದಿದ್ರೆ ಅದನ್ನು ಕಡಿಮೆ ಮಾಡುವತ್ತ ಗಮನ ಹರಿಸುವುದು ಉಚಿತ. ಮಕ್ಕಳನ್ನ ಮುದ್ದು ಮಾಡುವ ನೆಪದಲ್ಲಿ ಅನಾರೋಗ್ಯಕ್ಕೆ ದೂಡಬೇಡಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.